Hello everyone, welcome to physics class, current electricity, class number 14. So in previous class, we discussed about Kirchhoff voltage law. So according to Kirchhoff voltage law, algebraic sum of all the potentials ಅಥವಾ algebraic sum of voltages is equal to ಅಥವಾ closed loop ಅಲ್ಲಿ algebraic sum of voltages is equal to 0 ಅಂತ ಹೇಳ್ತಾ ಇದ್ರು. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಅಪ್ ಟು ಸೈನ್ ಕನ್ವೆನ್ಷನ್ ವರೆಗೂ ಆಗಿತ್ತು. ಸೈನ್ ಕನ್ವೆನ್ಷನ್ ಏನ್ ಹೇಳುತ್ತೆ, ಹೈಯರ್ ಟು ಲೋಯರ್ ಪೊಟೆನ್ಶಿಯಲ್ ಕಡೆ ಹೋದ್ರೆ ಪೊಟೆನ್ಶಿಯಲ್ ವಿಲ್ ಬಿ ಡ್ರಾಪ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಕನ್ಸಿಡರ್ ನೆಗೆಟಿವ್. ಲೋಯರ್ ಟು ಹೈಯರ್ ಪೊಟೆನ್ಶಿಯಲ್ ಕಡೆ ಹೋಗ್ತಾ ಇದೀವಿ ಅಂತಂದ್ರೆ ಏನಾಗುತ್ತೆ, ಪೊಟೆನ್ಶಿಯಲ್ ವಿಲ್ ಬಿ ಗೇನ್. ಸೊ ಯು ಹ್ಯಾವ್ ಟು ಕನ್ಸಿಡರ್ ಪಾಸಿಟಿವ್. ಓಕೆನಾ? ಸೊ ನಾವು ಪ್ರೂಫ್ ವಿ ಹ್ಯಾವ್ ಟು ಸಾಲ್ವ್ ಅಥವಾ ಪ್ರೂಫ್ ಆಫ್ Kirchhoff voltage law ಒಂದು ಯಾವುದೋ ಒಂದು ಸಿಂಪಲ್ ಸರ್ಕ್ಯೂಟ್ ತಗೊಂಡು ಪ್ರೂವ್ ಮಾಡ್ತೀವಿ. ಲೆಟ್ ಅಸ್ ಕನ್ಸಿಡರ್ ಸರ್ಕ್ಯೂಟ್. ಸೊ ದಿಸ್ ಇಸ್ ದ ಸರ್ಕ್ಯೂಟ್ which consists of a resistor. This is also one more resistor. Now it is connected to another resistor. So this is one more cell. Now let me consider this is R1, this is R2, this is R3. Now the current will be flowing in this direction I1, and this current can be taken as I2. Now these two will be moving in this direction I3. Okay, now this is of EMF E1 and this is of EMF E2. Okay, now ಈಗ ನಾವು ಪ್ರೂವ್ ಮಾಡಬೇಕು. So that's why we consider like this. This is A, B, C, D, E, F. Okay, so ಇಲ್ಲಿ ಒಂದು ಲೂಪ್ ಇದೆ. ಲೂಪ್ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ಲೂಪ್ ರೂಲ್ ತಾನೇ ನಾವು ಅಪ್ಲೈ ಮಾಡ್ತಾ ಇರೋದು. ಸೊ ಲೂಪ್ ಕನ್ಸಿಡರ್ ಮಾಡಿ ಯಾವ ಲೂಪ್ ತಗೊಳ್ತೀರಾ, ಎ ಬಿ ಇ ಎಫ್ ಎ ಅಂದ್ರೆ ಈ ಡೈರೆಕ್ಷನ್ ನಲ್ಲಿ ನಾವು ಟ್ರಾವರ್ಸ್ ಆಗ್ತಾ ಇದೀವಿ ಹಿಂಗೆ. ಓಕೆನಾ? ಸೊ ಈ ತರ ಮೂವ್ ಆಗ್ತಾ ಇದೀವಿ ಅಂತ ತಗೊಳ್ಳೋದಾದ್ರೆ ಈ ತರ ಕನ್ಸಿಡರ್ ಮಾಡ್ತಾ ಇದ್ದೀನಿ ಲೂಪ್ ಅನ್ನು. ಸೊ ಅಪ್ಲೈ KVL ಅಂದ್ರೆ ಕಿರ್ಚಾಫ್ ವೋಲ್ಟೇಜ್ ಲಾ at loop A, B, E, F, A. ಲೂಪ್ ಅಂದ್ರೆ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೆ ಎಂಡ್ ಮಾಡಬೇಕು. ಸೊ ಇದಕ್ಕೆ ಲೂಪಿಗೆ ಅಪ್ಲೈ ಮಾಡೋದಾದ್ರೆ ನೀವು ಟ್ರಾವರ್ಸ್ ಹೆಂಗ್ ಹೋಗ್ತಾ ಇದೀರಾ, ಟ್ರಾವರ್ಸ್ ಡೈರೆಕ್ಷನ್ ಏನು, ಎ ಇಂದ ಬಿ ಗೆ, ಬಿ ಇಂದ ಇ ಗೆ, ಇ ಇಂದ ಎಫ್ ಗೆ, ಎಫ್ ಇಂದ ಎ ಗೆ, ಹೌದಾ? ಸೊ ಅದರ ಮಧ್ಯದಲ್ಲಿ ಸಮ್ ಏನು ಎಲಿಮೆಂಟ್ಸ್ ಸಿಗುತ್ತೆ, ಆ ಎಲಿಮೆಂಟ್ಸ್ ಇಂದು ಏನ್ ವ್ಯಾಲ್ಯೂ ಅನ್ನೋದನ್ನ ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಈಗ ಎ ಇಂದ ಬಿ ಗೆ ನೋಡಿ, ಇಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಇವೆರಡರ ಮಧ್ಯೆ. ಸೊ ದಟ್ಸ್ ವೈ ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್. ಇಲ್ಲಿ ವಿ ಪೊಟೆನ್ಶಿಯಲ್ ಇತ್ತು ಅಂದ್ರೆ ಇಲ್ಲೂ ವಿ ಪೊಟೆನ್ಶಿಯಲ್ ಇರುತ್ತೆ. ಓಕೆನಾ? ಏನು ಚೇಂಜಸ್ ಆಗಲ್ಲ, ಬಿಟ್ಬಿಡಿ ಅದು. ಸೊ ಇಲ್ಲಿಂದ ಎ ಇಂದ ಬಿ ಬಂದಿದ್ದೀನಿ, ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಬಿ ಇಂದ ಈಗ ಹೋಗ್ಬೇಕಾದ್ರೆ ಒಂದು ರೆಸಿಸ್ಟರ್ ಇದೆ, ಹೌದಾ? ಬಿ ಇಂದ ಈಗ ಹೋಗ್ಬೇಕಾದ್ರೆ ಒಂದು ರೆಸಿಸ್ಟರ್ ಇದೆ. ನೋಡಿ ಈಗ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಹೈಯರ್ ಟು ಲೋಯರ್ ಹೋಗ್ತಾ ಇದೆ ಅಂತ. ಹೈಯರ್ ಟು ಲೋಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಹೈಯರ್ ಟು ಲೋಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ನೆಗೆಟಿವ್ ತಗೋಬೇಕು, ಪಾಸಿಟಿವ್ ತಗೋಬೇಕು. ಹೈಯರ್ ಜಾಸ್ತಿಯಿಂದ ಕಡಿಮೆ ಆಗ್ತಾ ಇದೆ ಅಂದ್ರೆ ನೆಗೆಟಿವ್ ತಾನೆ, ಸಬ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಸೊ ದಟ್ಸ್ ವೈ ಮೈನಸ್ I3 R3 ಓಕೆನಾ? ನೆಕ್ಸ್ಟ್ ಈಗ ಇ ಇಂದ ಎಫ್ ಬರ್ಬೇಕಾದ್ರೆ ಏನು ಚೇಂಜಸ್ ಆಗೋಲ್ಲ, ಯಾಕಂದ್ರೆ ಇಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ನೆಕ್ಸ್ಟ್ ಎಫ್ ಇಂದ ಎ ಬರ್ಬೇಕಾದ್ರೆ ಒಂದು ಸೆಲ್ ಇದೆ, ಒಂದು ರೆಸಿಸ್ಟರ್ ಇದೆ. ಸೊ ಫಸ್ಟ್ ಸೆಲ್ ಇನ್ ಫೈಂಡ್ ಔಟ್ ಮಾಡಿ. ನೋಡಿ ಎಫ್ ಇಂದ ಎ ಬರ್ಬೇಕಾದ್ರೆ ಇಲ್ಲಿ ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ಅಂದ್ರೆ ಇದು ಲೋಯರ್ ಪೊಟೆನ್ಶಿಯಲ್, ಇದು ಹೈಯರ್ ಪೊಟೆನ್ಶಿಯಲ್. ಈಗ ಏನಾಗ್ತಾ ಇದೆ, ಕರೆಂಟ್ ಈ ಡೈರೆಕ್ಷನ್ ಅಂತಾನೆ ಹೋಗ್ತಾ ಇರೋದು. ಸೊ ದಟ್ಸ್ ವೈ ಸೊ ಈಗ ಏನಾಗುತ್ತೆ, ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಾ ಇದೀವಿ, ಅಂದ್ರೆ ಲೋಯರ್ ಟು ಹೈಯರ್ ಹೋಗ್ತಾ ಇದೀವಿ. ಸೊ ದಟ್ಸ್ ವೈ ಲೋಯರ್ ಟು ಹೈಯರ್ ಅಂತಂದ್ರೆ ಪ್ಲಸ್ E1. ಗೊತ್ತಾಗ್ತದೇನಾ?
ನೆಕ್ಸ್ಟ್ ಈಗ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತಗೊಳ್ತಾ ಇದ್ದೀನಿ. ಈ ಡೈರೆಕ್ಷನ್ ಅಂತಂದ್ರೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಹೈಯರ್ ಟು ಲೋಯರ್ ಮೈನಸ್ I1 R1. ಸೊ ಈ ಲೂಪ್ ಕಂಪ್ಲೀಟ್ ಆಯ್ತು. ದಿಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ 0. ಅಂದ್ರೆ algebraic sum of potentials in the closed loop is 0 ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಅದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ಇದನ್ನ ರೀಅರೇಂಜ್ ಮಾಡ್ಕೊಳ್ತೀನಿ. I1 R1 ಓಕೆನಾ ಪ್ಲಸ್ I3 R3 ಮೈನಸ್ E1 ಅಂತ ಬರೀಬಹುದಾ. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಅರ್ಥ ಆಗ್ತೀಯೇನಾ? ಅದೇ ತರ ಸೆಕೆಂಡ್ ಲೂಪ್, ಇನ್ನೊಂದು ಲೂಪ್ ಇದೆ ನೋಡಿ. ನೀವು ಎಲ್ಲಿಂದ ಬೇಕಾದ್ರೂ ಕನ್ಸಿಡರ್ ಮಾಡಬಹುದು. ಇದನ್ನ ನೀವು ಏನ್ ತಗೊಂಡ್ರೆ ಎ ಬಿ ಇ ಎಫ್ ಎ ಅಂತ ತಗೊಳ್ಳೋ ಬದಲು ಎ ಎಫ್ ಇ ಬಿ ಎ ಆಗುತ್ತೆ. ಅಂದ್ರೆ ನೀವು ಟ್ರಾವರ್ಸಿಂಗ್ ಡೈರೆಕ್ಷನ್ ರಿವರ್ಸ್ ಆಗೋದ್ರಿಂದ ಇಲ್ಲಿ ಕಾಂಪೋನೆಂಟ್ಸ್ ರಿವರ್ಸ್ ಆಗುತ್ತೆ. ವ್ಯಾಲ್ಯೂ ರಿಮೈನ್ ಸೇಮ್, ಏನು ಚೇಂಜಸ್ ಆಗೋಲ್ಲ. ಸೊ ದೆನ್ ನೆಕ್ಸ್ಟ್ ಅಪ್ಲೈ KVL for KVL at loop B C D E B ಅಥವಾ ಈ ಸಿ ಇಂದ ತಗೊಳ್ತೀನಿ. ಸಿ ಬಿ ಇ ಡಿ ಸಿ. ಓಕೆನಾ? ಸಿ ಬಿ ಇ ಡಿ ಸಿ. ಸೊ ಇದಕ್ಕೆ ಅಪ್ಲೈ ಮಾಡೋದಾದ್ರೆ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ, ಸಿ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸಿ ಇಂದ ಬಿ ಹೋಗ್ತಾ ಇದೆ, ಏನು ಚೇಂಜಸ್ ಇಲ್ಲ. ದೆನ್ ಬಿ ಇಂದ ಈಗ ಬರ್ಬೇಕಾದ್ರೆ ಒಂದು ಕಾಂಪೋನೆಂಟ್ ಇದೆ ರೆಸಿಸ್ಟರ್, ಯಾವ್ದಾದ್ರು ಒಂದು ಕಾಂಪೋನೆಂಟ್ ಇದ್ದರೆ ತಾನೇ ಪೊಟೆನ್ಶಿಯಲ್ ಡ್ರಾಪ್ ಅಥವಾ ಗೇನ್ ಆಗೋದು. ಸೊ ದಟ್ಸ್ ವೈ ಬಿ ಟು ಇ ಹೋಗ್ತಾ ಇದೆ. ಇಲ್ಲೇನಾಗಿದೆ, ಕರೆಂಟ್ ಡೈರೆಕ್ಷನ್ ಬಿ ಟು ಇ ಇದೆ. ಸೊ ಈಗ ಬಿ ಟು ಇ ಹೋಗ್ತಾ ಇದೆ ಅಂದ್ರೆ ಯಾವ್ದೋ ಹೈಯರ್ ಯಾವ್ದು ಲೋಯರ್. ಬಿ ಅನ್ನೋದು ಹೈಯರ್, ಇ ಅನ್ನೋದು ಲೋಯರ್. ಸೊ ದಟ್ಸ್ ವೈ ಈಗ ಏನಾಗ್ತಾ ಇದೆ, ಇಲ್ಲಿ ಪೊಟೆನ್ಶಿಯಲ್ ವಿಲ್ ಬಿ ಡ್ರಾಪ್ ಮೈನಸ್ I3 R3. ನೋಡಿ, ಕರೆಂಟ್ ಡೈರೆಕ್ಷನ್ ನಲ್ಲಿ ನಾವು ಟ್ರಾವರ್ಸಿಂಗ್ ಡೈರೆಕ್ಷನ್ ನಲ್ಲೇ ಕರೆಂಟ್ ಇತ್ತು ಅಂತಂದ್ರೆ ಲಾಸ್ ಆಗುತ್ತೆ ಅಥವಾ ಡ್ರಾಪ್ ಆಗುತ್ತೆ ಪೊಟೆನ್ಶಿಯಲ್. ಅದೇ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನು, ಆಪೋಸಿಟ್ ಡೈರೆಕ್ಷನ್ ಆಫ್ ಕರೆಂಟ್ ಟ್ರಾವರ್ಸಿಂಗ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂತಂದ್ರೆ ಅವಾಗ ಏನ್ ತಗೊಳ್ತೀವಿ, ಪಾಸಿಟಿವ್ ಅಂತ ತಗೊಳ್ತೀವಿ. ಈಗ ಇ ಟು ಡಿ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಡಿ ಟು ಸಿ ಬರ್ಬೇಕಾದ್ರೆ ಇಲ್ಲಿ ಸೆಲ್ ಮತ್ತೆ ರೆಜಿಸ್ಟರ್ ಇದೆ. ಫಸ್ಟ್ ಸೆಲ್ ಇನ್ ಫೈಂಡ್ ಔಟ್ ಮಾಡಿ. ನೋಡಿ, ಡಿ ಟು ಇ ಬರ್ತಾ ಇದೀವಿ, ಡಿ ಟು ಸಿ ಬರ್ತಾ ಇದೀವಿ, ಡಿ ಟು ಸಿ. ಈಗ ಬರ್ಬೇಕಾದ್ರೆ ಇಲ್ಲೇನಾಗಿದೆ, ದಿಸ್ ಬಿಕಮ್ಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಲೋಯರ್ ಟು ಹೈಯರ್ ಅಂದ್ರೆ ಪ್ಲಸ್ ಇ ಟು. ನೆಕ್ಸ್ಟ್ ಇಲ್ಲಿ ಬಂದಿದೀವಿ, ಇದೇ ಡೈರೆಕ್ಷನ್ ಅಲ್ಲಿ ಇದೆ. ಇದು ಈ ಪಾಯಿಂಟ್ ಏನು ಹೈಯರ್, ಇದು ಲೋಯರ್, ಯಾಕಂದ್ರೆ ಕರೆಂಟ್ ಡೈರೆಕ್ಷನ್ ಈ ಕಡೆ ಇದೆ. ಸೊ ದಟ್ಸ್ ವೈ ಈಗ ಏನಾಗುತ್ತೆ, ಮೈನಸ್ I2 R2 is equal to 0. Then this can be written as I2 R2 plus I3 R3 plus minus E2 is equal to 0. This is equation number 2. Okay, na? Equation number 2 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ. ಇದು I2 ಇದು I1, ಇವೆರಡು ಕಾಂಬಿನೇಷನ್ I3 ಆಗಿರುತ್ತೆ. ಬರೀಬೋದಾ I3 ಜಾಗದಲ್ಲಿ, ಅಥವಾ ನೀವು ಸಿಂಪ್ಲಿಫಿಕೇಶನ್ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. ಇಕ್ವೇಶನ್ 1 and 2 ತಗೊಳ್ತೀವಿ. I1 R1 plus I3 R3 minus E1 is equal to 0. Next I2 R2 plus I3 R3 minus E2 is equal to 0. ಈಗ ನಾವು ಯಾವುದೋ ಒಂದು ವ್ಯಾಲ್ಯೂ ಬೇಕಲ್ಲ, ಸೊ ದಟ್ಸ್ ವೈ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾರೆ. ಸಬ್ಟ್ರಾಕ್ಟ್ ಮಾಡಿ, ಅವಾಗ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ ಇದು. ದಿಸ್ ಬಿಕಮ್ಸ್ ಪ್ಲಸ್. ಓಕೆನಾ? ಸೊ ದೀಸ್ ಟು ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಉಳಿಯೋದು
I1 R1 minus I2 R2, I1 R1 minus I2 R2 minus E1 plus E2 is equal to 0. ನೋಡಿ ಇದು ನಿಂಗೂ ಬರೀಬೋದಾ? I1 R1 minus I2 R2 minus of E1 minus E2 ಅಂತ ಬರೀಬೋದಾ? ಏನಾನ ಚೇಂಜಸ್ ಇರೋಣ ಈಕ್ವಲ್ ಟು 0. ಈಗ ನೋಡಿ ಇದನ್ನ ನಾವು ಹಿಂಗೂ ಬರೀಬೋದಲ್ಲ, ಸಮೇಷನ್ IR ಅಂತ. ಸಮೇಷನ್ ಅಂದ್ರೆ ಈಗ ಸಮೇಷನ್ ಅಂತ ತಗೊಂಡಾಗ ಇದರ ಸಬ್ಟ್ರಾಕ್ಷನ್ ಆರ್ ಎಡಿಷನ್ ಆಗ್ಬೋದು, ಪ್ಲಸ್ ಮೈನಸ್ ಅಂತ ತಗೊಂಡಿದ್ದೀನಲ್ಲ. ಸೊ ಇದನ್ನ ನೀವು ಪ್ಲಸ್ ಮಾಡಿದ್ರೆ ಇದು ನಿಂಗೂ ಬರೀಬಹುದು ನೋಡಿ. ಪ್ಲಸ್ E2 ಮೈನಸ್ E1 ಅಂತ ಏನು ಚೇಂಜಸ್ ಆಗೋಲ್ಲ ನಮಗೆ. ಸೊ ಪ್ಲಸ್ ಸಮೇಷನ್ E ಅಂತ ತಗೋಬಹುದು, ದಟ್ ಈಸ್ ಈಕ್ವಲ್ ಟು 0. ಪ್ರೂವ್ ಆಯ್ತಾ? ಏನಂತ ಪ್ರೂವ್ ಆಯ್ತು? ಸಮೇಷನ್ IR ಪ್ಲಸ್ ಸಮೇಷನ್ E ಇಸ್ ಈಕ್ವಲ್ ಟು 0. ನಾವು ಅದನ್ನೇ ತಾನೆ ಡೆಫಿನಿಷನ್ ನಲ್ಲಿ ಇರೋದು. ದ algebraic sum of all the voltages like potential difference and EMF ಎರಡು ಏನಾಗಿರುತ್ತೆ, ದಟ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ನೀವು ಇದನ್ನ ಹಿಂಗೂ ಬರೀಬಹುದು, ಮೈನಸ್ ಕಾಮನ್ ತಗೊಂಡ್ರೆ I1 R1 minus I2 R2, ಇದನ್ನ ಮೈನಸ್ ಹಂಗೆ ಇಟ್ಕೊಳ್ತೀನಿ, ಆಫ್ E1 plus E2 ಅಂತ ಬರೀಬೋದಾ? ಅಲ್ಲ, E1 minus E2 is equal to 0. ಓಕೆನಾ? ಇದು ನೋಡಿ ಸಮೇಷನ್ IR ಅಂತ ಬರೆದ್ರೆ ಮೈನಸ್ ಸಮೇಷನ್ E is equal to 0 ಅಂತ ತಗೋಬಹುದು. ಸಮೇಷನ್ IR is equal to ಸಮೇಷನ್ E ಅಂತ ಹೇಳ್ಬೋದಲ್ಲ. ಇದು ಸೇಮೇ ಅಲ್ಲ, ವ್ಯಾಲ್ಯೂ ಎರಡು ಈಕ್ವಲ್ ಆಗಿರ್ತಾನೆ 0 ಆಗೋದು. ಓಕೆನಾ? So this is about the proof of which one? Kirchhoff voltage law. Kirchhoff voltage law ಏನು ಹೇಳುತ್ತೆ? According to Kirchhoff voltage law, the algebraic sum of all the voltages, like ಯಾವ್ದು potential difference across the elements, all the elements, and EMF of all the sources in a closed circuit is equal to 0. ಗೊತ್ತಾಗ್ತೀಯಾ? ಸೊ ಅಕಾರ್ಡಿಂಗ್ ಟು ದಿಸ್ ಒನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಥವಾ ಇದು ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ಡ್ ಇದೆ ಅಂತ ತಗೊಳ್ಳೋದಾದ್ರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನಿಮ್ಗೆ. ಕನ್ಸರ್ವೇಷನ್ ಆಫ್ ಎನರ್ಜಿ on which principle Kirchhoff voltage law works ಅಂದ್ರೆ ಯಾವ್ದ್ರ ಮೇಲೆ? ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಯಾಕೆಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಚಾರ್ಜ್ ಫ್ಲೋ ಆಗೋದಕ್ಕೆ ಅಂತ ತಗೊಂಡ್ರೆ, ಇಲ್ಲಿಂದ ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ ಬಂದು ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ವರ್ಕ್ ಡನ್ ಬಿಕಮ್ಸ್ 0 ಅಂದ್ರೆ ಎನರ್ಜಿ ರಿಮೇನ್ಸ್ ಕನ್ಸರ್ವ್ಡ್. ಸೊ ದಟ್ಸ್ ವೈ ಕನ್ಸರ್ವೇಷನ್ ಆಫ್ ಎನರ್ಜಿ ವಿಚ್ ಒಬೇಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಗೊತ್ತಾಗ್ತೀಯನಾ? ಸೊ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡ್ತೀನಿ, ಯಾವ ತರ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಸೊ ನಾವು we move on to our problem, that is using Kirchhoff laws calculate the potential difference across the 8 ohm resistor, which means that we using Kirchhoff voltage law and current law we can find out potential difference across 8 ohm resistor. Now, so observe this one. If we give the name, this can be taken as A, B, C, D, E, F ಅಂತ ನೇಮಿಂಗ್ ಕೊಟ್ಕೊಳ್ತಾ ಇದೀನಿ. Now, the current direction can be taken as this is I1. ಯಾಕೆ? ಇದು ಪಾಸಿಟಿವ್ ಟರ್ಮಿನಲ್ ಇಂದ ತಾನೆ ಫ್ಲೋ ಆಗೋದು. Then ಇಲ್ಲೂ ಅಷ್ಟೇ I2. ಓಕೆನಾ? Now,
these two currents are moving in this direction, then I1 plus I2. This gives conservation of charges. ಅಂದ್ರೆ ಯಾವುದು ಕಿರ್ಚಾಫ್ ಕರೆಂಟ್ ಲಾ ಎಕ್ಸ್ಪ್ಲೈನ್ ಮಾಡುತ್ತೆ. ನಾವು ಈಗ ಲೂಪ್ಸ್ ಇದೆ. ಯಾವ್ಯಾವ ಲೂಪ್ ಇದೆ ನೋಡಿ, ಎ ಬಿ ಇ ಎಫ್ ಎ. ಸೊ ದಿಸ್ ಇಸ್ ಒನ್ ಲೂಪ್. ಇಲ್ಲೂ ನಾನು ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಅನದರ್ ಲೂಪ್. ಎರಡು ಲೂಪ್ ಇದೆ. ಸೊ ಫಸ್ಟ್ ಲೂಪ್ ಕನ್ಸಿಡರ್ ಮಾಡ್ತೀನಿ. ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ at loop A B E F A. ಈ ಲೂಪಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ ನೋಡಿ, ಫಸ್ಟ್ ಎ ಇಂದ ಬಿ ಬರ್ಬೇಕಾದ್ರೆ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಬಿ ಇಂದ ಇ ಹೋಗ್ಬೇಕಾದ್ರೆ ಒಂದು ರೆಸಿಸ್ಟರ್ ಇದೆ. ಸೊ ಇದು ಹೈಯರ್, ಇದು ಲೋಯರ್. ಹೈಯರ್ ಟು ಲೋಯರ್ ಫ್ಲೋ ಆಗ್ತಾ ಇದೆ ಕರೆಂಟ್. ಸೊ ದಟ್ಸ್ ವೈ ಮೈನಸ್ I1 plus I2 into 8 ohm resistor. ಓಕೆನಾ? ನೀವು ಬೇಕಿದ್ರೆ ಇದನ್ನ ವ್ಯಾಲ್ಯೂ ಅಪ್ಲೈ ಮಾಡಬೇಡಿ, ಇದಕ್ಕೊಂದು ನೇಮಿಂಗ್ ಕೊಟ್ಕೊಳ್ಳಿ. ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ R1. ಓಕೆನಾ? ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್, ಅಥವಾ ನೀವು ವ್ಯಾಲ್ಯೂ ಕೊಡ್ತೀನಿ ಅಂದ್ರೆ ವ್ಯಾಲ್ಯೂನೇ ಕೊಡಿ ಡೈರೆಕ್ಟ್ ಆಗಿ, ಅದು ಬೆಟರ್. ಸೊ ಇದು ಎಷ್ಟಿದೆ, ಇಂಟು 8 ಓಮ್. ನೆಕ್ಸ್ಟ್ ಇಲ್ಲಿ ಬಂದಿದೆ ಹೀಗೆ. ನೆಕ್ಸ್ಟ್ ಇ ಇಂದ ಎಫ್ ಹೋಗ್ಬೇಕಾದ್ರೆ ಒಂದು ರೆಸಿಸ್ಟರ್ ಇದೆ. ಸೊ ಕರೆಂಟ್ ಡೈರೆಕ್ಷನ್ ಏನು, ಈ ಡೈರೆಕ್ಷನ್ ಅಂತಾನೆ ಕರೆಂಟ್. ಸೊ ಇ ಇಂದ ಎಫ್ ಹೋಗ್ಬೇಕಾದ್ರೆ ಮೈನಸ್ ಟ್ರಾವರ್ಸಿಂಗ್ ಡೈರೆಕ್ಷನ್ ಇ ಟು ಎಫ್ ಇದೆ. ಇಲ್ಲಿ ಕರೆಂಟ್ ಡೈರೆಕ್ಷನ್ ಇ ಟು ಎಫ್ ಇದೆ. ಸೊ ದಟ್ಸ್ ಮೈ ಮೈನಸ್ I1 plus I2. ಅದೇ ತಾನೆ ಕರೆಂಟ್. I1 plus I2. ನೋ, ಇಲ್ಲಿ I1 ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಸೊ ಈಗ ದಿಸ್ ಇಸ್ I1 ಇಂಟು, ಅಥವಾ 6I1 ಅಂತ ತಗೊಳ್ತೀನಿ, ಮೈನಸ್ 6I1. ನೆಕ್ಸ್ಟ್ F2 A ಬರಬೇಕಾದ್ರೆ ಎರಡಿದೆ ಇಲ್ಲಿ ಕಾಂಪೋನೆಂಟ್. ಒಂದು ಸೆಲ್ ಇದೆ, ಒಂದು ರೆಸಿಸ್ಟರ್ ಇದೆ. ಫಸ್ಟ್ ರೆಸಿಸ್ಟರ್ಗೆ ತಗೊಳ್ಳೋದಾದ್ರೆ ಮೈನಸ್ 2I1. ನೆಕ್ಸ್ಟ್ ಇಲ್ಲಿ ಮೈನಸ್ ಲೋಯರ್ ಟು ಹೈಯರ್ ಹೋಗ್ತಾ ಇದೆ, ಪ್ಲಸ್ 4 ಇಸ್ ಈಕ್ವಲ್ ಟು 0. ಓಕೆನಾ? ಸೊ ಇದನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಮೈನಸ್ 8I1 ಮೈನಸ್ 8I2 ಮೈನಸ್ 6I1 ಮೈನಸ್ 2I1 ಪ್ಲಸ್ 4 ಇಸ್ ಈಕ್ವಲ್ ಟು 0. 8I1 ಇದೆ, ಇದು ಮೈನಸ್ 8I1 ಮೈನಸ್ 8I1 ಮೈನಸ್ 16I1 ಮೈನಸ್ 8I2 plus 4 is equal to 0. So this can be written as ಇದನ್ನ ನೀವು minus 16I1 minus 8I2 is equal to 4 ಅಂತ ಬರೀಬೋದಾ? minus 4. then minus minus cancel ಆಗುತ್ತೆ, ಕಾಮನ್ ತಗೊಂಡ್ರೆ ಇದು minus 2 ಕಾಮನ್ ತಗೊಂಡ್ರೆ 16, ಅಥವಾ ನೀವು ಇಲ್ಲೇ ತಗೊಳ್ಳಿ ಫಸ್ಟ್. ಪ್ಲಸ್ 4 ಅಲ್ಲಿ ಇದರಲ್ಲಿ 2 ಕಾಮನ್ ತಗೊಂಡ್ಬಿಡಿ, ಮೈನಸ್ 2 ಕಾಮನ್ ತಗೊಂಡ್ರೆ ಇದು 8I1 ಆಗುತ್ತೆ, ಪ್ಲಸ್ 4I2 ಆಗುತ್ತೆ, ಪ್ಲಸ್ ಮೈನಸ್ 2 ಆಗುತ್ತೆ, ಇಸ್ ಈಕ್ವಲ್ ಟು 0. ಮೈನಸ್ 2 ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ದೆನ್ ಉಳಿಯೋದು 8I1 ಪ್ಲಸ್ 4I2 ಇಸ್ ಈಕ್ವಲ್ ಟು 2. ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಓಕೆನಾ? ಸಿಂಪ್ಲಿಫಿಕೇಶನ್ ಗೊತ್ತಾಗಿದೆನಾ? ನೆಕ್ಸ್ಟ್ ಈಗ ಅಪ್ಲೈ KVL at loop
ಲೂಪ್ ಯಾವ್ದು ಕನ್ಸಿಡರ್ ಮಾಡ್ತೇವೆ ನೋಡಿ. ಈಗ ಲೂಪ್ ಬಿ ಇ ಡಿ ಸಿ, ಸಿ ಬಿ ಡಿ ಸಿ ಬಿ ಇ ಡಿ ಸಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈಗ ಅದಕ್ಕೆ KVL ಅಪ್ಲೈ ಮಾಡೋದಾದ್ರೆ ನೋಡಿ, ಸಿ ಇಂದ ಬಿ ಬರಬೇಕಾದ್ರೆ -I2 4I2 ಕರೆಕ್ಟಾ. ನೆಕ್ಸ್ಟ್ -I1 ಪ್ಲಸ್ 8I1 ಪ್ಲಸ್ I2. ನೆಕ್ಸ್ಟ್ ಇ ಟು ಡಿ ಏನಿಲ್ಲ, ಡಿ ಟು ಸಿ ಬರಬೇಕಾದ್ರೆ -I2 1I2 ನೆಕ್ಸ್ಟು ಪ್ಲಸ್ 6 ಇಸ್ ಈಕ್ವಲ್ ಟು 0. ಈಗ -4I2 -8I1 -8I2 -I2 plus 6 is equal to 0. 4I2 -4I2 -12I2 -13I2 -13I2 -8I1 plus 6 is equal to 0. Okay, now? So this can be written as -8I1 -13I2 plus 6 is equal to 0 ಆಗುತ್ತೆ. Then ಇದನ್ನು ಈ ಥರ ಬರೀಬೋದಾ, -8I1 -13I2 is equal to 6 -6. ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. 8I1 -13I2 is equal to 6 ಆಗುತ್ತೆ. Then this is equation number 2. From equation 1 and 2, consider ಮಾಡಿ 8I1 plus 4I2 is equal to 2. Next 8I1 minus 13I2 is equal to 6. Subtract ಮಾಡಿ, ಮೈನಸ್ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಕ್ಯಾನ್ಸಲ್. ದೆನ್ 17I2 is equal to -4 ಆಗುತ್ತೆ. 17I2 is equal to -4 ಆಗುತ್ತೆ. Now I2 is equal to this is plus 13I2, sorry, plus 13I2 ಆಗಿರುತ್ತೆ. ಯಾಕಂದ್ರೆ ನೆಗೆಟಿವ್ ಕಾಮನ್ ತಗೊಳ್ತೀವಲ್ಲ. 13I2 is equal to -6. ಈಗ ಮೈನಸ್ ಇದು ಮೈನಸ್ ಆಗುತ್ತೆ. ಓಕೆನಾ. ನಾವು ದಿಸ್ ವ್ಯಾಲ್ಯೂ ಬಿಕಮ್ಸ್ -9 ಆಗುತ್ತೆ. 9I2 ಆಗುತ್ತೆ. ಓಕೆನಾ. -9I2. then I2 ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. I2 becomes 4/9. I2 ವ್ಯಾಲ್ಯೂ 4/9. ನಾವು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇನ್ ಎನಿ ಇಕ್ವೇಶನ್, ಯಾವ್ದಾದ್ರು ಒಂದು ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 8I1 plus 4 into 4/9 ಕರೆಕ್ಟಾ, is equal to 2. ಬರೀಬೋದಾ. So this can be written as 8I1 plus 16/9 is equal to 2. Then ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದ್ರೆ gives rise to 8I1 is equal to ಏನಾಗುತ್ತೆ ನೋಡಿ. 8I1 is equal to then ಈ ಕಡೆ ತಗೊಂಡ್ರೆ 2 minus 16/9 ಆಗುತ್ತೆ. 2 minus 16/9. So what is the value of I1 now?
18 minus 16. 18 minus 16, 2. 2 by 9. I1 is equal to 2 by 9. 8 I1 is equal to. ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಇದೆ, ಸೊ ದಟ್ಸ್ ವೈ ಕಂಟಿನ್ಯೂ ಮಾಡ್ತೀನಿ. ನೋಡಿ. 8 I1 is equal to 18 minus 16 by 9, that is equal to 2 by 9. Okay, then ಈಗ I1 is equal to ಏನಾಗುತ್ತೆ 16 by 9. 8 I1 ಏನಾಗುತ್ತೆ ಈ ಕಡೆಗೆ ಡಿವೈಡ್ ಆಗುತ್ತೆ, ಸೊ 2 by 72, and 2 ones are 2, 36 1 by 36 ಆಗುತ್ತೆ. I1 ವ್ಯಾಲ್ಯೂ ಎಷ್ಟು 1 by 36. ಸೊ ಲೂಪಲ್ಲಿ ನೀವು ಲೂಪ್ ಅಬ್ಸರ್ವ್ ಮಾಡೋದಾದ್ರೆ ಈ ತರ ಇತ್ತು ನೋಡಿ. ಇದು 8 ohm ರೆಸಿಸ್ಟರ್, 8 ohm ರೆಸಿಸ್ಟರ್. ಇಲ್ಲಿ ಕರೆಂಟ್ ಎಷ್ಟಿತ್ತು I2 ಪ್ಲಸ್ I1 ಪ್ಲಸ್ I2 ಇತ್ತು ತಾನೆ, I2. ಈಗ ಏನ್ ಮಾಡಬೇಕು, ವೋಲ್ಟೇಜ್ ಬೇಕು ತಾನೆ. ವೋಲ್ಟೇಜ್ V is equal to IR ಅಲ್ವಾ. I ಅಂತಂದ್ರೆ I1 ಪ್ಲಸ್ I2 ಇಂಟು R ಅಂದ್ರೆ 8 ohm. ದೆನ್ I1 1 by 36 plus I2 4 by 9 ಬರೀಬೋದಾ ಇಂಟು 8 ohm, and that is equal to 1 by 9 ಕಾಮನ್ ತಗೊಳ್ತೀನಿ, ಉಳಿಯೋದು 1 by 4 plus 4, 17 by 9 into 8. 17 by 9 into 8. 36. ಯಾಕಂದ್ರೆ 36. ಸೊ 36, 17 into 8 by 36 ಆಗುತ್ತೆ. Then final value becomes 3.78. 3.78 ohm. So this is the value. ಅವ್ರು ಕೇಳಿರೋದು ಪೊಟೆನ್ಷಿಯಲ್ ಡಿಫರೆನ್ಸ್, ಓಮ್ ಅಲ್ಲ ವೋಲ್ಟ್. ವೋಲ್ಟೇಜ್ ತಾನೇ ಫೈಂಡ್ ಔಟ್ ಮಾಡಬೇಕಾದ್ರು ವೋಲ್ಟ್. ಸೊ ಈ ತರ ನೀವೇನ್ ಮಾಡಬೇಕು, ಸಾಲ್ವ್ ಮಾಡಬೇಕಾಗುತ್ತೆ ವ್ಯಾಲ್ಯೂಸ್ನ. ಗೊತ್ತಾಗ್ತೀಯನ? ಸೊ ದಿಸ್ ಇಸ್ ಅಬೌಟ್ ಕಿರ್ಚಾಫ್ ವೋಲ್ಟೇಜ್ ಲಾ ಅಂಡ್ ಪ್ರಾಬ್ಲಮ್ಸ್ ಮತ್ತೆ ಪ್ರೂಫ್ ನ ನಾವು ಸಾಲ್ವ್ ಮಾಡಿದೀವಿ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮ್ಗೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಿರ್ಚಾಫ್ ವೋಲ್ಟೇಜ್ ಲಾ ಅಂಡ್ ಕರೆಂಟ್ ಲಾ, ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಲಾ ಅಂಡ್ ವೋಲ್ಟೇಜ್ ಲಾ. Difference between KCL and KVL, Kirchhoff voltage law and Kirchhoff current law. ಗೊತ್ತಾಗ್ತೀಯಲ್ಲ? Kirchhoff voltage law ಏನಿದೆ, Kirchhoff current law ಏನಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ಫಸ್ಟ್ KCL and this one is KVL. So first one, according to this one, new definition ಬರೀಬೋದಲ್ಲ, summation I is equal to 0. ಅಂದ್ರೆ algebraic sum of current in a given circuit is 0. Okay na? Next ಇಲ್ಲಿ first one, algebraic sum of potential difference and EMFs is equal to 0. Summation EMF is equal to 0. Now, this obeys, second one, this obeys based on conservation of ಯಾವುದು ಚಾರ್ಜ್.
ಇದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಸೆಕೆಂಡ್ ಒನ್ ಇದು ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಮೊದಲನೇದು ವಿಚ್ ಇಸ್ ಅಂದ್ರೆ KCL ರೂಲ್ ಅಥವಾ KCL is applied both applied in both open and closed circuits. ಓಪನ್ ಸರ್ಕ್ಯೂಟ್ ಅಪ್ಲೈ ಮಾಡಬಹುದು ಅಂಡ್ ಕ್ಲೋಸ್ಡ್ ಸರ್ಕ್ಯೂಟ್ಸ್ ಓಪನ್ ಮಾಡಬಹುದು, ಅಪ್ಲೈ ಮಾಡಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಕರೆಂಟ್ಸ್, ಇದು ಓಪನ್ ಸರ್ಕ್ಯೂಟ್, ಇದು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ತಗೊಂಡ್ರೆ ಇದು ಕ್ಲೋಸ್ಡ್ ಸರ್ಕ್ಯೂಟ್. ಓಕೆನಾ? ನೆಕ್ಸ್ಟ್ ಕ್ಲೋಸ್ಡ್ ಓಪನ್ ಎರಡಕ್ಕೂ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಥರ್ಡ್ ಒನ್ KVL only applicable for only applied in closed loops ಅಥವಾ closed circuit. ಕ್ಲೋಸ್ಡ್ ಸರ್ಕ್ಯೂಟ್ ಮಾತ್ರ ಇದು ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಅದನ್ನ KVL ನ. ಸೊ ಇದನ್ನ ನಾವು ದಿಸ್ ಇಸ್ ಆಲ್ಸೋ ನೋನ್ ಆಸ್ ಜಂಕ್ಷನ್ ಲಾ ಅಥವಾ ರೂಲ್ ಅಂತ ಹೇಳ್ತೀವಿ. ಜಂಕ್ಷನ್ ಆರ್ ಕರೆಂಟ್ ಲಾ ಅಂತಾನು ಹೇಳ್ತೀವಿ. ಇದು which is also known as loop or voltage law. ಇದು ಲೂಪ್ ಅಥವಾ ಆರ್ ಮೆಶ್ ಅಂತಾನು ಹೇಳ್ತೀವಿ. ಇದು ಜಂಕ್ಷನ್ ಆರ್ ನೋಡ್ ಅಂತಾನು ಹೇಳ್ತೀವಿ. ನೋಡ್ ಆರ್ ಜಂಕ್ಷನ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕಿರ್ಚಾಫ್ ಕರೆಂಟ್ ಲಾ ಮತ್ತೆ ವೋಲ್ಟೇಜ್ ಲಾ ಮಧ್ಯೆ ಇರುವಂತ ಡಿಫರೆನ್ಸ್. ಗೊತ್ತಾಗ್ತೀಯೇನಾ? ಸೊ ದಿಸ್ ಇಸ್ ಅಬೌಟ್ ಕಿರ್ಚಾಫ್ ಲಾಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಗೆ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೆಲವೊಂದ್ಸಲ 5 ಮಾರ್ಕ್ಸಿಗೂ ಕೇಳುವಂತ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತೀಯೇನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.